ತಾಲೂಕಿನ ಸಕ್ರಾಯಪಟ್ಟಣ ಹೋಬಳಿ ಬಾಣೂರು ಗ್ರಾಮದ ಸರ್ವೆ ನಂಬರ್ 137/7ರಲ್ಲಿ 4 ಗುಂಟೆ ಸರ್ಕಾರಿ ಖರಾಬು ಜಮೀನು ಇದ್ದು, ಈ ಜಮೀನು ಮುಖಾಂತರ ಗ್ರಾಮದ ರೈತರು ತಮ್ಮ ಜಮೀನುಗಳಿಗೆ ಓಡಾಡಿಕೊಂಡಿದ್ದರು. ಆದರೆ ಇತ್ತೀಚೆಗೆ ಪಕ್ಕದ ಜಮೀನಿನ ಮಾಲೀಕರಾದ ಬಸವರಾಜು ಬಿನ್ ಶೇಖರಪ್ಪ ಇವರು ಸರ್ಕಾರದ ಖರಾಬು ಜಮೀನನ್ನು ಒತ್ತುವರಿ ಮಾಡಿ ರೈತರು ಓಡಾಡದಂತೆ ಅಡ್ಡಗಟ್ಟಿ ತಂತಿ ಬೇಲಿ ನಿರ್ಮಾಣ ಮಾಡಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿಡಿ ಮಹೇಶ್ ಅವರು ಹೇಳಿದರು. ಸೋಮಶೇಖರ್ ಅವರು ಆ ಜಾಗದಲ್ಲಿ ಇನ್ನು ಅಕ್ಕಪಕ್ಕ ಸುತ್ತ ಏನಾಗಿದೆ, ಬಸವರಾಜ್ ಅವರ ಅಣ್ಣ ತಮ್ಮದಿರೇ ಇದ್ದಾರೆ ಜಮೀನಲ್ಲಿ. ಹಿಂದಿನಿಂದಲೂ ಈ ಖರಾಬ್ ಜಾಗದಲ್ಲಿ ಇವರು ಜಮೀನಿಗೆ ಹೋಗ್ತಾ ಇದ್ರು, ಗಾಡಿಗಳು ಟ್ಯಾಕ್ಟರ್ಗಳೆಲ್ಲ ಹೋಗೋದು, ಇವ್ರ ಜಮೀನು ಉಳಿಮೆ ಮಾಡ್ತಾ ಇದ್ರು. ಇತ್ತೀಚೆಗೆ ಏನಾಗಿದೆ, ಈ ಬಸವರಾಜ್ ಅನ್ನೋರು ಒಂದು ಹಣದ ಒಂದು ಪ್ರಭಾವವನ್ನು ಬಳಸಿಕೊಂಡು ಆ ಖರಾಬ್ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಇವರಿಗೆ ಈಗ ಎಲ್ಲೂ ಕೂಡ ಅವ್ರ ಜಮೀನಿಗೆ ಹೋಗುವಂಥ ಒಂದು ವ್ಯವಸ್ಥೆನೇ ಇಲ್ಲ. ಈಗಾಗಲೇ ಸರ್ಕಾರದ ಸುತ್ತೋಲೆ ಪ್ರಕಾರ ಜಮೀನಿಗೆ ಆಗೋರ ಪ್ರಕಾರ ಸ್ವಂತ ಜಾಗದಲ್ಲೂ ಕೂಡ ಜಾಗ ಬಿಟ್ಟುಕೊಡ್ಬೇಕು ಅನ್ನೋ ಒಂದು ಸುತ್ತೋಲೆನೂ ಕೂಡ ಇದೆ. ಈ ವಿಚಾರವಾಗಿ ನಾವು ಅಲ್ಲಿಯ ರಾಜಸ್ವ ನಿರೀಕ್ಷಕರು ಜಿತೇಂದ್ರ ಸಿಂಗ್ ಅಂತೇಳಿ, ಈಗೇನು ಬಗರ್ಹುಕುಮಲ್ಲಿ 136 ಜನ ಆರೋಪಿಗಳನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದರಲ್ಲಿ ಪ್ರಮುಖ ಒಂದು ವ್ಯಕ್ತಿ ಅವರು ಇಲ್ಲಿ ಬಸವರಾಜಪ್ಪನವರಿಗೆ ಸಾಥ್ ಕೊಟ್ಟುಕೊಂಡು ತಹಸೀಲ್ದಾರಿಗೆ ಅರ್ಜಿ ಕೊಟ್ಟಿದ್ದೀವಿ, DC ಅವರಿಗೆ ಅರ್ಜಿ ಕೊಟ್ಟಿದ್ದೀವಿ, AC ಅವರಿಗೆ ಅರ್ಜಿ ಕೊಟ್ಟಿದ್ದೀವಿ. ಎಲ್ಲರೂ ಕೂಡ ಏನು ಹೇಳಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ. ಈ ಜಾಗವನ್ನು ಇನ್ನು ಸರ್ವೆ ಆಗಿದೆ, ಸರ್ವೆಯಲ್ಲಿ ಇದು ಖರಾಬ್ ಅಂತ ಕಂಡು ಬಂದಿದೆ, ಆ ಜಾಗವನ್ನು ಖುಲ್ಲಾ ಮಾಡಿಸಿ ಅಂತೇಳಿ DC ಅವರು ಕೂಡ ನಮ್ಮ ಮುಂದೆ ಫೋನ್ ಮಾಡಿ ಹೇಳಿದರು. ತರೀಕೆರೆ AC ಅವರು ಕೂಡ ಹೇಳಿದರು. ತಹಸೀಲ್ದಾರರು ನೋಟಿಸ್ ಕೊಟ್ಟಿದ್ದಾರೆ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಿ ತಕ್ಷಣ ಕ್ರಮ ಕೈಗೊಂಡು ಸಮಸ್ಯೆ ಬಗೆಹರಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಇಡೀ ಜಿಲ್ಲಾಡಳಿತ ಇದ್ರ ವಿರುದ್ಧ ಒಂದು ಚಳವಳಿಯನ್ನು ರೂಪಿಸಿ, ನಿರಂತರ ಚಳವಳಿ. ಅವ್ರು ಏನು ತಿಳ್ಕೊಂಡಿದ್ದಾರೆ ಅಂದರೆ, ಇವರಿಗೇನೋ ನ್ಯಾಯ ನಾವು ಹೀಗೆ ಸಬೂಬು ಹೇಳ್ಕೊಂಡು ತಿರುಗಿಬಿಡ್ಬೋದು, ಏನು ಮಾಡಲ್ಲ ಅನ್ನೋ ಒಂದು ಉದ್ದೇಶ ಇರ್ಬೋದು. ನಾವು ಈಗ 7ನೇ ತಾರೀಕು ನೀತಿ ಸಮಿತಿ ಅಲ್ಲಿವರೆಗೂ, 7ನೇ ತಾರೀಕು ಕಳೆದು 10ನೇ ತಾರೀಕು ನಿರಂತರ ಚಳವಳಿ. ಇವರು ಹರಣಾಕ್ಷಿ ಅವರು ಮತ್ತು ಅವರ ಹಸ್ಬೆಂಡ್ ಸೋಮಶೇಖರ್ ಅವ್ರನ್ನ ಕೂರಿಸಿ ಅಲ್ಲಿ ಅವ್ರಿಗೆ ನ್ಯಾಯ ಸಿಗೋ ತನಕ ನಿರಂತರವಾದ ಉಗ್ರ ಹೋರಾಟವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಸುದ್ದಿಗೋಷ್ಠಿಯಲ್ಲಿ ಸುನಿಲ್ ಕುಮಾರ್, ಆಲಮ್ಮ, ದರ್ಶನ್, ಅರುಣಾಕ್ಷಿ ಉಪಸ್ಥಿತರಿದ್ದರು.